ಪ್ರೀತಿ ಮಾಡ್ತೀನಿ ಚಿನ್ನ. ಬಸಣ್ಣ ನೀನು ಪಿಕ್ಚರ್ ಬಿಟ್ಟಿದ್ದ ಅದು ಏನೇನಲ್ಲತ್ತಾರ ಮಂದಿ ಓಡ್ಲಾಯ್ತಿಲ್ಲ. ಪಿಕ್ಚರ್ ಮಾತ್ರ ಭಾಳ ಭಾರಿ ಓಡ್ಲಾತೈತೆವು. ಇವತ್ತು ಹರ್ಯಾವತ್ತು ಒಬ್ರು ಕಾಲ್ ಮಾಡ್ರಿ ನನಗೆ, ನೀ ಪುಟ್ನಂಜ ಪಿಕ್ಚರ್ನಾಗ ಉಮಾಶ್ರೀ ಮೇಡಮ್ ನೋಡಿದೇನ? ಅವ್ರ ನಮ್ಮ ಸಿನಿಮಾ ನೋಡಿರತ್ತ ಇವತ್ತ, ನೋಡಿ ಎಲ್ಲತ್ತಿದ್ರತ್ತ. ಕತೆ ಆಗಲಿ, ಡೈರೆಕ್ಷನ್ ಆಗಲಿ, ಕ್ಯಾಮರಾ ವರ್ಕ್ ಆಗಲಿ, ಮತ್ತು ಆಕ್ಟಿಂಗ್ ಆಗಲಿ ಭಾಳ ಭಾರಿ ಆಗೈತಿ. ಈ ಹುಡುಗರು ಹುಡುಗರು ಸುಮ್ಮನೆ ಯೂಟ್ಯೂಬ್ನಾಗ ಬಿಟ್ಟಾರ. ಈ ಸಿನಿಮಾ ದೊಡ್ಡ ಥಿಯೇಟರ್ನಾಗ ಹಚ್ಚುವಂಥ ಸಿನಿಮಾ ಐತೆ ಎಲ್ಲತ್ತಿದ್ರತ್ತ. ಇದನ್ನ ಕೇಳಿ ನಂಗೆ ಭಾಳ ಖುಷಿ ಆಯ್ತು ನೋಡು. ಅಷ್ಟಲ್ರಿ ಕಾಕುರೆ, ಯೂಟ್ಯೂಬ್ದಾಗ ಕಮೆಂಟ್ಗಳು ಸಹಿತ ಬರತ್ತೇವ್ರ. ಇಲ್ಲಿ ನೋಡ್ರಿ ಅಣ್ಣ ಕಮೆಂಟ್ಗಳು ಹೆಂಗೆ ಮಾಡ್ಯಾರ. ಪ್ರಭು ಪಾಟೀಲ್ ಅಂತೇಳಿ ಒಬ್ರು ಕಮೆಂಟ್ ಮಾಡ್ಯಾರ, ಅಣ್ಣ ನಾನು ಮನಸ್ಸಿಗೆ ಖುಷಿಯಾಗಿ ನಿಮ್ಮ ಸಿನಿಮಾ ನೋಡಿ ನಿಮಗೆ 100 ರೂಪಾಯಿ ಫೋನ್ಪೇ ಮಾಡೀನಿ. ಮತ್ತು ಎಲ್ಲರಿಗೂ ಕೇಳೋದು ಒಂದ, ಇವ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ರಿ, ಇವ್ರಿಗೆ ಮುಂದಿನ ವಿಡಿಯೋ ಮಾಡಕ್ಕೆ ಹೆಲ್ಪ್ ಆಗ್ತೈತೆ ಅಂತೇಳಿ. ಈ ನಮ್ಮ ಗುಬ್ಬಿಗುಡ್ ಸಿನಿಮಾ ನೋಡಿ ಇಲ್ಲಂದ್ರೆ ಯೂಟ್ಯೂಬ್ದಾಗ ಒಂದು 2,500 ತಕ ಮಂದಿ ಕಮೆಂಟ್ ಮಾಡ್ಯಾರ. ಅದ್ರೊಳಗೆ ಒಂದು 3,500 ತಕ ಮಂದಿ ಈ ಸಿನಿಮಾ ನೀವು ಯೂಟ್ಯೂಬ್ದಾಗ ಬಿಡೋಕ್ಕಿತ್ತಲ್ಲೂ ದೊಡ್ಡ ಥಿಯೇಟರ್ ಹಚ್ಚಬೇಕಾಗಿತ್ತು, ಇನ್ನೂ ಭಾಳ ಫೀಲ್ ಸಿಗ್ತಿತ್ತು, ಆಮೇಲೆ ಈ ಸಿನಿಮಾ 100 ದಿನ ಪಕ್ಕ ಓಡ್ತಿತ್ತು ಅಂತೇಳಿ ಕಮೆಂಟ್ ಮಾಡ್ಯಾರ. ಅಷ್ಟೇ ಈ ನಮ್ಮ ಸಿನಿಮಾ ನೋಡಿ ಉತ್ತರ ಕರ್ನಾಟಕದ ಪರಿಚಯ ಮತ್ತು ಅರಿಚಯ ಅಂತೇಳಿ ಕಮೆಂಟ್ ಮಾಡ್ಯಾರ. ಇಲ್ಲೊಬ್ರು ಕಮೆಂಟ್ ಮಾಡ್ಯಾರ ನೋಡ, ಮತ್ತೊಂದು ಸಲ ಚಲುನ್ ಚಿತ್ತಾರ ಪಿಕ್ಚರ್ ನೋಡ್ದಂಗೆ ಆತತ್ತ. ಹೆಂಗಾಗಿರ್ಬಾರ್ದು ನಮ್ಮ ಸಿನಿಮಾ. ಅಷ್ಟ ಅಲ್ಲನ ನಿನ್ ನೋಡತ್ತಿದ್ನಿ ಒಬ್ರು ಬೇದಾರ ನಿಮಗೆ, ಅಣ್ಣ ಏನು ಕತ್ತಿ ಬರ್ದೀವೋ ಸಿನಿಮಾ ನೋಡಿ ನಮಗೆ ಇಟ್ಟು ಭಾಳ ಕೆಟ್ಟ ಅಂದ್ರೆ ಭಾಳ ಕೆಟ್ಟ ಫೀಲ್ ಆಯ್ತು, ನಿಮ್ಮ ಮನುಷ್ಯ ಒಟ್ಟ ಸರಿ ಇಲ್ಲತ್ತ ಬರ್ದಾರ. ಅಂದ್ರೆ ನಮ್ಮ ಕತ್ತಿ ಅಟ್ಟು ಭಾಳ ಬಾರಿ ಇರ್ತಾವೆ, ಕಡೆಗೆ ನೀ ಕಣ್ಣೀರು ಹಾಕ್ಸ್ತಿ ಅಂತ ಹೇಳ್ಯಾರ ಅವ್ರು. ನಮ್ಮ ಬಸವನ್ ಪಿಕ್ಚರ್ ಇನ್ನ ಯಾರ್ಯಾರು ನೋಡಿಲ್ಲ ಎಲ್ಲರೂ ನೋಡ್ರಿ, ಬಡ್ರ ಮಕ್ಕಳನ್ನ ಬೆಳೆಸ್ರಿ.